ತುಳುಟು ಒಂಜಿ ಪನ್ಪುಣ ಒಂಜಿ ಪಾತೆರಂಡು ಚೆಂಡದ ಬುಡತ್ತ ಹೆಂಟೆ ಅವಡು. ಮತ್ತೆರೆಗ್ಲೇ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರಿಂದ ಫೈಟರ್ ಕೋಳಿಗಳ ಬಗ್ಗೆ ಹಾಗೂ ತಾಯಿ ಮರಿ ಕೋಳಿಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಕರೆಕ್ಟಾಗಿ ಕ್ಲೀನ್ ಮಾಡಿದ್ರೆ ನಮಗೇನು ತೊಂದರೆ ಬರುವುದಿಲ್ಲ. ಈಗ ಇಲ್ಲಿ ಹದ್ದು ಹಾರಾಡ್ತಾ ಉಂಟು ಸರ್. ಹೌದು, ಆಡುಗಳಿಗೆ ಏನಾದ್ರು ತೊಂದರೆ ಉಂಟು? ಆಡುಗಳಿಗೆ ಏನು ಪ್ರಾಬ್ಲಮ್ ಬರುದಿಲ್ಲ. ಅವು ನನ್ನ ಹತ್ರ ನಾಟಿ ಕೋಳಿಗಳಿದೆ ಅಲ್ಲ, ಆ ಕೋಳಿ ಮರಿಯನ್ನು ಅದರ ಮಾಂಸದ ಪರ್ಪಸ್ ಇಂದ ಕೊಂಡೋಗುವ ಇಂಟೆನ್ಷನ್ ಇಂದಾಗಿ ಅದು ಹೋರಾಟ ಮಾಡ್ತಾ ಉಂಟು. ಯಾಕಂತ ಹೇಳಿದ್ರೆ ಒಂದು ಬೆಳ್ಳಿ ಹೆಂಟೆಯಲ್ಲಿ ಒಂದು 3-4 ಮರಿಗಳು ಉಂಟು. ಅದರಲ್ಲಿ ಈಗ ಒಂದನ್ನು ಅದು ಆಲ್ರೆಡಿ ನೋಡಿದೆ ಅದನ್ನು. ಹೌದು, ಬಂತೀಗ ಅದನ್ನು ಈಗ ಒಂದು ಹೊರಗೆ ಬಿಟ್ಟಿದ್ದೀರಾ? ಇಲ್ಲಿ ಉಂಟು ಕೋಳಿ. ಈಗ ತೆಗೆದುಕೊಂಡು ಹೋಗಿರುವಂತ ಸನ್ನಿವೇಶ ಬಂದಿದೆ ಸರ್? ಬರ್ತದೆ. ಯಾಕಂತ ಹೇಳಿದ್ರೆ ಈಗ ಪ್ರತಿಯೊಂದು ಆಹಾರಕ್ಕೋಸ್ಕರ ಒಂದೊಂದೊಂದು ಡಿಪೆಂಡ್ ಆಗುದು ಕಾಮನ್ ಅಲ್ವಾ? ಹೌದು. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸರ್, ಆಡು ನಾಯಿ ಎಲ್ಲ ಒಟ್ಟಿಗೆ ಉಂಟು. ಹೌದು. ಆಡಿಗೆ ನಾಯಿ ಅಂತ ಮಾಡುದಿಲ್ವಾ? ಅದು ಹೇಗೆ ಅಂತ ಹೇಳಿದ್ರೆ ನಾವು ಹೇಗೆ ಬೆಳೆಸ್ತೇವೋ ಹಾಗೆ ಇರ್ತವೆ ಅಂತ ಹೇಳುದು. ಹಾಗೆ ಇದನ್ನೀಗ ಲೈವ್ ಆಗಿ ನಮಗೆ ನೋಡ್ಬೋದು. ಅದೇ ಈಗ ನಮ್ಮ ಮನೆಯದೇ ಆಡುಗಳ ಹಿಂದೆ ಮುಂದೆ ನಾಯಿಗಳು ಹೋಗ್ತವೆ. ಹಾಗೆ ಹೇಳಿ ಅವುಗಳಿಗೆ ಕಚ್ಚುವಂತದ್ದು ಏನು ಮಾಡುದಿಲ್ಲ. ಇಲ್ಲ. ಯಾಕಂತ ಹೇಳಿದ್ರೆ ಅವುಗಳಿಗೆ ಗೊತ್ತುಂಟು ಅದು ನಮ್ಮದು, ನಮ್ಮ ಮನೆಯದ್ದು ಅಂತ ಹೇಳಿ. ಈಗ ಇಲ್ಲಿ ಇನ್ನೊಂದು ಖುಷಿ ಆಗುದು ಅಂದ್ರೆ ಎಲ್ಲ ಒಂದೊಂದಲ್ಲ, ಸಂಖ್ಯೆ ಜಾಸ್ತಿ ಉಂಟು. ನಾಯಿಗಳು ತುಂಬಾ ಉಂಟು, ಆಡುಗಳು ತುಂಬಾ ಉಂಟು, ಕೋಳಿಗಳು. ಹೌದು. ಅದು ಹಾಗೆ ನೋಡಿ, ರಾಟ್ ವೀಲರ್ ಮತ್ತೆ ಜರ್ಮನ್ ಶೆಫರ್ಡ್ ಕ್ರಾಸ್ ಒಂದು 70 ದಿವಸದೊಂದು ಮರಿ ಉಂಟು ನೋಡಿ. ಎಲ್ಲ ಏನು ಅಂತ ಹೇಳಿದ್ರೆ ನಮಗೆ ಖಾಲಿ ಇದೊಂದೆಲ್ಲ ನೋಡಿ, ಆ ಒಂದು ಪ್ರೀತಿ ಅದು ಇದು ಎಲ್ಲ ನಮಗೆ ಮಿಕ್ಸಪ್ ಆಗಿ ಒಟ್ಟಿಗಿದ್ರೆ ಚಂದ ಅಂತ ಹೇಳುದು. ಇದು ರಾಟ್ ವೀಲರ್ ಮತ್ತೆ ಜರ್ಮನ್ ಶೆಫರ್ಡ್ ಕ್ರಾಸ್ ಅಲ್ಲಿ ಬಂದದ್ದು. ಅಮ್ಮ ರಾಟ್ ವೀಲರ್, ಜರ್ಮನ್ ಕ್ರಾಸ್ ಅಲ್ಲಿ ಬಂದಂತ. ಇದಕ್ಕೆ ಮೇಂಟೈನ್ ಎಲ್ಲ ಹೇಗೆ? ಅದೇ ರೀತಿ ಕಷ್ಟ ಉಂಟಾ ಅಥವಾ ನಮ್ಮ ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ. ನಮ್ಮ ಊರಿನ ನಾಯಿಗೆ ಅಲ್ಲ, ಸ್ವಲ್ಪ ಕ್ಯಾಲ್ಸಿಯಂ ಅದು ಇದೆಲ್ಲ ಬೇಕಾಗ್ತದೆ. ಮತ್ತೆ ನಾಟಿ ಕೋಳಿ ನನ್ನ ಹತ್ರ ಇರುವ ಕಾರಣ ಮೊಟ್ಟೆ ಹಾಕ್ತೇನೆ. ಹಾಗೆ ದೊಡ್ಡ ರಾಟ್ ವೀಲರ್ ನಾಗೆ ಅಗ್ರೆಸಿವ್ ಇಲ್ವಾ? ಜೋರಾಗ್ಬೋದು. ಅಂದ್ರೆ ಇದರ ತಂದೆ ಒಳ್ಳೆ ಅಗ್ರೆಸಿವ್ ಉಂಟು, ತಾಯಿ ಒಳ್ಳೆ ಅಗ್ರೆಸಿವ್ ಉಂಟು. ಆದ ಕಾರಣ ಜೋರಾಗದೇ ಇರ್ಲಿಕ್ಕಿಲ್ಲ. ಇದೀಗ ಖಾಲಿ 75 ಡೇಸಿನ ಮರಿ ಇದು. ಇದೆಷ್ಟು ಕೆಜಿ ಇರ್ಬೋದು ಸರ್? ಈಗ 10 kg ಇದ್ದಾನೆ. 10-11 kg ಅಂದಾಜಿಗೆ ಇದ್ದಾನೆ. ಎಷ್ಟು ಕೊಟ್ಟಿದ್ದೀರಿ ಮರಿಗೆ? ನಾನು ಮರಿಗೆ 10,000 ಕೊಟ್ಟಿದ್ದೇನೆ. ಇಲ್ಲಿವರೆಗೆ ಬರ್ಬೋದು ಅಲ್ಲ, ಗ್ರೋತ್ ಒಳ್ಳೇದುಂಟು. ನಾನು 42 ಡೇಸ್ ಅಲ್ಲಿ ತಂದೊಂದು 31 ತಿಂಗಳಾಯ್ತು. ಯಾವುದೆಲ್ಲ ಉಂಟು ಸರ್ ಕೋಳಿ? ಕೋಳಿ ಈಗ ನನ್ನ ಹತ್ರ ಸೇಲಂ ಹೆಂಟೆಗಳು ಉಂಟು, ಈರೋಡಿನ ಹೆಂಟೆಗಳು ಉಂಟು, ಹಾಗೆ ಹೇಳಿ ಊರಿನ ಹೆಂಟೆಗಳು ಉಂಟು. ಕೋಳಿಯಲ್ಲಿ ಮೈನ್ ಅಂಕದ ಕೋಳಿಗಳಲ್ಲಿ ಏನು ಅಂತ ಹೇಳಿದ್ರೆ ಹೆಂಟೆ ಒಳ್ಳೆ ಬುಡದ್ದಾಗಬೇಕು. ತುಳುಟು ಒಂಜಿ ಪನ್ಪುಣ ಒಂಜಿ ಪಾತೆರಂಡು ಚೆಂಡದ ಬುಡತ್ತ ಹೆಂಟೆ ಅವಡು ಉಂಟು. ಚೆಂಡ ಬುಡ ಅಂತ ಹೇಳಿದ್ರೆ 1 ಪರಿ 2 ಪರಿಗೆ ಅದರ ಮರಿ ಬಂದದ್ದು ಗಂಡು ಮರಿ ಕಾದಬೇಕು. ಹುಂಜ ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಅದಲ್ಲಿ. ಮೈನ್ ಆಗಿ ಹೆಂಟೆ ಒಳ್ಳೆ ಬುಡದ್ದಾದ್ರೆ ಒಳ್ಳೆ ಬುಡದ ಕೋಳಿಗಳು ಸಿಗ್ತದೆ ಅಂತ ಹೇಳುದು ನಮ್ಮ ಈ ಕಡೆಯವರ ಅಭಿಪ್ರಾಯ. ಹೆಂಟೆ ಅಂದ್ರೆ ಹೆಣ್ಣು? ಹೆಣ್ಣು. ನೋಡಿ, ಇಲ್ಲಿ ಒಂದು ಹೆಂಟೆ ತೋರಿಸ್ತೇನೆ ನಾನೀಗ. ಇದು ಊರಿದ ಒಳ್ಳೆ ಹೆಂಟೆ. ಇದರ ಗಂಡು ಮರಿ ಇದಕ್ಕಿಂತ ಮೊದಲು ಬಂದದ್ದು 1-2 ಕಟ್ಟ ಆದಂತ. ಇದರ ಗಂಡು ಮರಿಗಳು 1 ಅಥವಾ 2 ಕಟ್ಟಕ್ಕೆ ಖಂಡಿತವಾಗಿಯೂ ಕಾದುವಂತ ಬುಡದ್ದದು. ಅದು ಸರಿಯಾದ ಊರಿನ ಹೆಂಟೆ. ಈಗ ನೋಡಿ, ಇಲ್ಲಿ ಒಂದು ಹೆಂಟೆ ತೋರಿಸ್ತೇನೆ. ಇದು ಸೇಲಂ ಹೆಂಟೆ. ಸೇಲಂ ಇದು. ಈ ಹೆಂಟೆಯ ಜೊತೆ ಪಂಚುಣಿ ಹುಂಜ 4 ಕಟ್ಟಾಗಿ ಇನ್ನು 5ನೇ ಕಟ್ಟಕ್ಕೆ ನಾನು ಕೊಟ್ಟಲ್ಲಿ ಕಟ್ತಾ ಇದ್ದೇನೆ ನಾನು. ನೋಡಿ, ಇದು ಸೇಲಾಮಿನ ಹುಂಜ. ಸೇಲಂ ಹುಂಜ. ಸೇಲಂ ಹುಂಜ. ಇದು ಯಾಕೆ ಸರ್ ಬಾಕ್ಸ್ ಅಲ್ಲಿ ಹಾಕಿರೋದು? ಬಾಕ್ಸ್ ಅಲ್ಲಿ ಹಾಕಿದ್ದು ಯಾಕಂತ ಹೇಳಿದ್ರೆ ಎಲ್ಲ ಹುಂಜಗಳನ್ನು ಒಟ್ಟಿಗೆ ಬಿಟ್ರೆ ಅವುಗಳು ಕಟ್ಟದ ಹುಂಜಗಳು ಒಂದಕ್ಕೊಂದು ಮೆಟ್ಟಿ ಯಾವ್ದಾದ್ರು ಒಂದು ಸಾಯ್ಬಹುದು. ನೋಡಿ, ಇದು ಗಿಡಿಯ ಕಲರ್ನ ಹುಂಜ. ಬೇರೆ ಬೇರೆ ಕಲರ್ ಅಲ್ಲಿ ಬೇರೆ ಬೇರೆ ಉಂಟು. ಅದು ಮಂಜಾಳ, ಮತ್ತೆ ಕರಿಕೆಮ್ಮೈರ, ಕುಪ್ಪಳ, ನೀಲ, ಮತ್ತೆ ಕುಪ್ಪಳದಲ್ಲಿ ಅರೆಕುರಿಯ, ಹೀಗೆ ಬೇರೆ ಬೇರೆ ಮೈಪ್ಪ, ಹೀಗೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ನಮನೆಯ ಕೋಳಿಗಳಿಗೆ ಬೇರೆ ಬೇರೆ ಕಲರಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ಜುಟ್ಟೆಲ್ಲ ಉಂಟು ಹಾಗೆ? ಹೌದು. ಇದಕ್ಕೆ ಎಷ್ಟು ವರ್ಷ ಆಯ್ತು ಸರ್? ಇದೀಗ 1 ವರ್ಷ ಚಿಲ್ಲರೆ ಆದ ಹುಂಜ, ರೆಡಿ ಕಂಡೀಷನ್ ಕೋಳಿ. ಇದು ಸೇಲ್ ಮಾಡ್ತೀರಾ? ಹೌದು. ಕಟ್ಟದ ಹುಂಜಗಳು ಒಳ್ಳೆ ಸೇಲಿಂಗ್ ಉಂಟು ನನಗೆ. ಮತ್ತೆ ಈಗ ಏನಂದ್ರೆ ಕಟ್ಟ ಸ್ವಲ್ಪ ಕಡಿಮೆ ಆದ ಕಾರಣ ಇದು ಲೋಕಲ್ ಕಟ್ಟಗಳಿಗೆ, ಸಣ್ಣ ಪುಟ್ಟ ಕಟ್ಟಗಳಿಗೆ 1,500-2,000 ಕೋಳಿಗಳಿಗೆ ಹೆಚ್ಚು ಇದುಂಟು. ಮತ್ತೆ ನಾನು ಹಾಗೆ ಹೇಳಿ ಇದು ನಮ್ಮ ತುಳುನಾಡಿನ ಅಗೆಲ್ಗಳಿಗೆ ಅದಕ್ಕೆ
ಹೆಂಟೆಗಳನ್ನು ಮತ್ತೆ ಸಣ್ಣ ಮರಿಗಳನ್ನು ಹುಂಜಗಳನ್ನು ನಾನು ಸೇಲ್ ಮಾಡ್ತಾ ಇದ್ದೇನೆ ಈಗ. ನನಗೇನು ಕೋಳಿಯಲ್ಲಿ ನಷ್ಟ ಅಂತ ಹೇಳಿ ದೊಡ್ಡ ಇದು ಬರಲಿಲ್ಲ. ಮತ್ತೆ ತುಂಬಾ ಖರ್ಚು ಕಡಿಮೆ. ಈಗ ಆಡುಗಳ ಹಿಂಡಿ ಬಿಕ್ಕಿದವು ಅದು ಇದು ಸ್ವಲ್ಪ ಭತ್ತವು ಬಾಜಿರವು ಇದ್ರೆ ಒಳ್ಳೆ ಬರ್ತದೆ ಕೋಳಿಗಳು. ಮತ್ತೆ ಕೋಳಿಗಳಿಗೆ ಮೇಯ್ನ್ ಆಗಿ ನೀರು ಸರಿಯಾಗಿ, ಕಟ್ಟದ ಹುಂಜಗಳಿಗೆ ನೀರು ಸರಿಯಾಗಿ ಬೇಕು ಕುಡಿಲಿಕ್ಕೆ. ಒಂದು ಕಟ್ಟಕ್ಕೆ ಕೋಳಿಯನ್ನು ಕೊಡ್ಬೇಕು ಅಂತ ಹೇಳಿದ್ರೆ ಹೌದು. ಎಷ್ಟು ವರ್ಷ ಆಗ್ಬೇಕು ಸರ್ ಅದಕ್ಕೆ? ಒಂದು ಮಿನಿಮಮ್ ಒಂದು 10 ತಿಂಗಳಾದ್ರೂ ಕಳಿಬೇಕು, 11 ತಿಂಗಳು, 1 ವರ್ಷ ಆದ್ರೂ ಆಗ್ಬೇಕು. ಅಂತ ಹುಂಜಗಳು ಹೆಚ್ಚಾಗಿ ಕಾದುತ್ತದೆ. ಮತ್ತೆ ಕಾದದಂತ ಹೇಳಿದ್ರೆ ನಾನು ಹೇಳಿದ್ದೇನಲ್ಲ ನಿಮ್ಮ ಹತ್ರ, ಅಮ್ಮ ಒಳ್ಳೆ ಬ್ಲಡ್ ಲೈನ್ ಇದಾದ್ರೆ ಕೋಳಿಗಳು ಒಳ್ಳೆ ಬರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ಕೋಳಿಗಳಲ್ಲಿ ಆದ್ರೆ ತಾಯಿ. ಹೌದು. ಆಡಿನಲ್ಲಿ ಹೇಗೆ? ತಂದೆ ಬ್ಲಡ್ ಲೈನ್, ತಾಯಿಯ ಬ್ಲಡ್ ಲೈನ್ ಜಾಸ್ತಿ ಬರುವ? ಆಡಿನಲ್ಲಿ ಹೇಗೆ ಅಂತ ಹೇಳಿದ್ರೆ ತಾಯಿ ಒಳ್ಳೇದು ಬೇಕು, ತಂದೆ ಒಳ್ಳೇದು ಬೇಕು. ನೋಡಿ ಇದು ಪ್ಯೂರ್ ಊರಿದು. ಊರಿದ್ದು ಎಷ್ಟು ಕೆಜಿ ಬರ್ತದೆ ಸರ್? ಊರಿದು 2-2.5ವರೆಗೆ ಬರ್ತದೆ. 1.5ರಿಂದ 2.5 ಒಳಗೆ. ಇದು ಸೇಲಂ? ಸೇಲಂ ಎಲ್ಲ ಒಂದು 3ರಿಂದ 4 ಕೆಜಿ. ಅದು ಡಿಪೆಂಡ್ಸ್. ಹೆವಿ ಸೈಜ್ಗಳು 5 ಕೆಜಿವರೆಗೂ ಬರ್ತದೆ, 4 ಕೆಜಿ 4.5 ಕೆಜಿ ಎಲ್ಲ ಬರ್ತದೆ. ಸೇಲಂ ಬರ್ತದೆ, ಈರೋಡ್ ಬರ್ತದೆ. ನೋಡಿ ಇದು ಮಂಜಳ, ಕಾವೆ ಮಂಜಳ ಒಳ್ಳೆ ಜಾತಿ, ಒಳ್ಳೆ ಕೋಳಿ ಇದು. ಎಷ್ಟು ವರ್ಷ ಆಯ್ತು ಸರ್? ಇದು 1 ವರ್ಷ 1 ತಿಂಗಳಾಯ್ತು ಆ ಹುಂಜನಿಗೆ. ಒಳ್ಳೆ ಲೈನೇಜಿನ ಒಳ್ಳೆ ಹುಂಜ ಅದು. ಕಟ್ಟಕ್ಕೆ ಕೊಡುವಂತ? ಹೌದು, ಎಲ್ಲ ಕಟ್ಟಕ್ಕೆ ರೆಡಿ ಕಂಡೀಷನ್ ಕೋಳಿಗಳು. ಶರದೆ ಟೋಟಲ್ ಆಗಿ ಎಷ್ಟು ಕೋಳಿಗಳನ್ನು ಸಾಕ್ತೀರಿ ಸರ್? ಈಗ ನಾಟಿ ಕೋಳಿಗಳು ನನ್ನ ಹತ್ರ ಒಂದು ಸಣ್ಣದು ದೊಡ್ಡದು ಅಂತ ಹೇಳಿ ಒಂದು 50ರಿಂದ 60 ಉಂಟು. ಮೊನ್ನೆ ಸಾಧಾರಣ ಒಂದು 100 ಹತ್ರ ಇತ್ತು. ಅಗೇಲಿಗೆ ಮತ್ತೆ ಸಾಕುವವರಿಗೆ ಒಂದು ಅಮ್ಮ ಬಿಟ್ಟಂತ ಇದು ತುಳುಟು ಪಂಪುಣ ಬೇರಿ ಬುಡ್ನಂಚಿನ ಅಪ್ಪೆನ ಬೇರಿ ಬುಡ್ನಂಚಿನ ಕಿನ್ನಿಗಳೇನೋ 350 ಲಕ ಆ ರೇಂಜ್ಗೆ ನಾನು ಕೊಟ್ಟಿದ್ದೇನೆ. ಅಂದ್ರೆ ನನ್ನ ಹತ್ರ ಈರೋಡು ಕ್ರಾಸ್ ಬ್ರೀಡ್ಗಳು ಉಂಟು, ಸೇಲಂ ಕ್ರಾಸ್ ಬ್ರೀಡ್ಗಳು ಉಂಟು, ಊರಿದು ಕ್ರಾಸ್ ಬ್ರೀಡ್ಗಳು ಉಂಟು. ಹಾಗೆ 3 ವೆರೈಟಿ ಇಟ್ಟುಕೊಂಡಿದ್ದೇನೆ ನಾನು. ಆಡಲ್ಲಿ ವೆರೈಟಿ ಇಟ್ಟುಕೊಂಡಿದ್ದೀನಿ, ಇದರಲ್ಲಿ ವೆರೈಟಿ ಇಟ್ಟುಕೊಂಡಿದ್ದೇನೆ. ಯಾರಿಗೆ ಯಾವುದು ಬೇಕು ಅದನ್ನು ನಾವು ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಬ್ರೀಡರ್ ಒಳ್ಳೆ ಸೇಲಮಿದ ಅಥವಾ ಈರೋಡಿದ ಇಲ್ಲ ನಾಟಿ 3 ವೆರೈಟಿ ಬ್ರೀಡರ್ ಇಟ್ಟುಕೊಂಡಿದ್ದೇನೆ. ನೋಡಿ ಅದೀಗ ಒಂದು ಮೀಟಿಂಗ್ ಪರ್ಪಸ್ ಅಲ್ಲಿ ಇರುವಂತ ಒಂದು ಈರೋಡಿನ ಹೆಂಟೆವು ಸೇಲಾಮಿನ ಒಂದು ಮಂಜಳ ಕಾವೆ ನಮನೆಯ ಒಂದು ಹುಂಜನು ಒಂದು ಮೀಟಿಂಗ್ ಪರ್ಪಸ್ನಲ್ಲಿ ಇರುವಂತದ್ದು. ನೋಡಿ ಎನ್ನದು ಒಂದು ವಾರದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ನೋಡಿ ಇಲ್ಲಿ ಈ ಕಡೆಯಲ್ಲಿ ಒಂದು ಸೇಲಂ ಊರಿನ ಇನ್ನೊಂದು ಹೆಂಟೆ ಉಂಟು. ಒಳ್ಳೆ ಒಂದು ಹುಂಜನನ್ನಾಗಿ ಬಿಟ್ರೆ ಒಳ್ಳೆ ಮೀಟಿಂಗ್ ಪರ್ಪಸ್ ಆಗಿ ಒಳ್ಳೆ ಮರಿಗಳು ಬರ್ತದೆ ನಮಗೆ. ಈಗ ಅದು ಮೀಟಿಂಗ್ ಬರ್ಬೇಕಾದ್ರೆ ಹೌದು, ಎಷ್ಟು ಸಮಯ ಬೇಕು? ಒಂದು ಮರಿಗಳು ಅವುಗಳ ಅಂತದ್ದು ನಾನು ಹೇಳಿದೆಲ್ಲ ಆಗಲೇ ಹೇಳಿದೆಲ್ಲ, ಅವುಗಳ ಒಂದು ತುಳುವಿನಲ್ಲಿ ಒಂದು ಬೇರಿ ಬುಡ್ ಪುಣೆ ಅಂತ ಉಂಟು. ಅಂದ್ರೆ ಮರಿಗಳೊಂದು ಹಂತಕ್ಕೆ ಬರುವಾಗ ಅಮ್ಮಗಳು ಮತ್ತೆ ಸ್ವಲ್ಪ ಅವುಗಳನ್ನು ದೂರ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆಗ ತನ್ನಿಂತಾನಾಗಿ ಅದು ಇದು ಹೆಣ್ಣು ಮತ್ತೆ ಹುಂಜನೊಟ್ಟಿಗೆ ಹೋಗ್ಲಿಕ್ಕೆ ಶುರು ಮಾಡ್ತದೆ. ಸೊ ಅಲ್ಲಿ ಕ್ರಾಸಿಂಗ್ ಆಗ್ತದೆ. ಕ್ರಾಸಿಂಗ್ ಆಗಿ 1 ವಾರದೊಳಗಡೆ ಮತ್ತೆ ವಾಪಸ್ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಮತ್ತೆ ಡೈಲಿ ಒಂದೊಂದು ಮೊಟ್ಟೆ ಇಡ್ತದೆ. 8, 10, 15 ಮೊಟ್ಟೆ ಆಗುವ ನಿಲ್ಲಿಸ್ತದೆ. ಕಾವಿಗೆ ಕೂತ್ಕೊಳ್ತದೆ. ಎಲ್ಲಿ ಫಸ್ಟಿಗೆ ಮೊಟ್ಟೆ ಇಟ್ಟಿತ ಅದೇ ಜಾಗದಲ್ಲಿ ಕಾವಿಗೆ ಕೂತ್ಕೊಳ್ತದೆ. ಆ ಕಾವಿಗೆ ಕೂತಲ್ಲಿ ನಾವು ಅವುಗಳನ್ನು ಸರಿಗಟ್ಟ ಅವುಗಳಿಗೆ ಬೇಕಾದಾಗೆ ಕಾವಿಗೆ ನಾವು ಹೇಗೆ ಬೇಕು ಅಂತ ಹೇಳೋದನ್ನು ನಾವು ಸೆಟ್ ಮಾಡಿ ಕೊಟ್ಟರೆ ಆಯ್ತು. ಕಾವಿಗೆ ಕೂತಂತ ಒಂದು ಹೆಂಟೆಯನ್ನು ತೋರಿಸ್ತೇನೆ ನಾನು ನಿಮಗೆ, ಹೇಗೆ ಕಾವಿಗೆ ನಾನು ಇಲ್ಲಿ ಕೂತ್ಕೊಳ್ಳಿಸ್ತೇನೆ, ಹೇಗೆ ಮರಿ ಮಾಡ್ತೇನೆ ಅಂತ ಹೇಳುದು. ಕೆಲವರು ಈಗ ಇನ್ಕ್ಯುಬೇಟರ್ ಅಲ್ಲೆಲ್ಲ ಮಾಡ್ತಾರೆ. ಈಗ ನಾನು ಸ್ವತಃ ಕಾವು ಕೊಡಿಸಿಯೇ ಮಾಡುವಂಥದ್ದು. ಒಂದು 5 ದಿವಸ ಅಥವಾ 7 ದಿವಸದ ಒಳಗಡೆ ಇದು ಮಾಡ್ಲಿಕ್ಕೆ ಶುರು ಮಾಡ್ತದೆ. ನೋಡಿ ಈ ರೀತಿಯಾಗಿ ತರಕಾರಿಯ ಇದರಲ್ಲಿ ಬಂದಂತ ಟ್ರೇಗೆ ನಾವೇಗೋ ಬಾಯ್ಲರ್ನ ಫಾರ್ಮಿಗೆ ತೆನ್ಸಿ ತರ್ತೇವೆ, ತೆಂಗಿನ ನಾರಿನ ಸಿಪ್ಪೆ ತರ್ತೇವೆ. ಅದರಲ್ಲಿ ಮೊಟ್ಟೆಯನ್ನಿಟ್ಟು ಈ ರೀತಿಯಾಗಿ ಕಾವು ಮಾಡಿಸಿ ಮರಿ ಮಾಡಿಸ್ತೇವೆ. ನ್ಯಾಚುರಲ್ ಆಗಿ ಪ್ರೊಸೆಸಿಂಗ್ ಆಗ್ತದೆ. ಇದು ದಿನಕ್ಕೆ 1 ಮೊಟ್ಟೆ ಇರ್ತದ? ಹೌದು. ಮತ್ತೆ ಸ್ಟಾರ್ಟಿಂಗ್ ಒಂದು 7 ಡೇಸ್ ನಾನು ಮರಿಗಳನ್ನು ಹೊರಗಡೆ ಬಿಡುದಿಲ್ಲ. ನಮ್ಮ ಸ್ಟಾರ್ಟರ್ ಫೀಡ್ ಏನುಂಟು ಕೋಳಿಗೆ ಹಾಕುವಂಥದ್ದು ಅದನ್ನು ಸ್ವಲ್ಪ ಮತ್ತೆ ಬಾಜಿರ ಅಂತ ಬರ್ತದೆ, ರಾಗಿ ಹಾಗೆ ಬಾಜಿರ ಅಂತ ಬರ್ತದೆ. ಅದನ್ನು ಮತ್ತೆ ಮರಿಗಳಿಗೆ ನೀರು ಕೊಟ್ಟು ಹಾಗೆ ಒಂದು 7ರಿಂದ 8 ದಿವಸ ಹಾಗೆ ನೋಡಿಕೊಳ್ತೇವೆ. ಮತ್ತೆ ನಾನು ತೋಟದಲ್ಲಿ ಈಗ ಅದೇ ಇದು ಗಿಡಿ ಆಗ್ಲಿ, ಮುಂಗುಸಿ ಆಗ್ಲಿ, ಮತ್ತೆ ನಮ್ಮ ಇದು ಎಂತ ಪಕ್ಕಿಸಾಲೆ ಅಂತ ತುಳುವಿನಲ್ಲಿ ಹೇಳ್ತಾರೆ, ಅದೆಲ್ಲ ಏನ್ ಮಾಡ್ತದೆ, ಈ ಸಣ್ಣ ಮರಿಗಳಿರುವಾಗ ಕೋಳಿ ಮರಿಗಳನ್ನು ಹೆಚ್ಚು ಅವುಗಳ ಆಹಾರದ ಪರ್ಪಸ್ ಇಂದಾಗಿ ಅವುಗಳನ್ನು ಕೊಂಡೋಗುದು ಜಾಸ್ತಿ. ಆ ರಕ್ಷಣೆಗಾಗಿ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಒಂದು 800 ರೂಪಾಯಿ 900 ರೂಪಾಯಿ ಅಸಲು ಬಿದ್ದಿದೆ ನನಗೆ. ರೌಂಡ್ ಬಲೆ ನಾನು ಆಗ ಆಡಿನ ಶೆಡ್ ಅಲ್ಲಿ ಮಾಡಿದಂತ ಬಲೆಗಳನ್ನು ಮಾಡಿ ಅದಕ್ಕೆ ಈ ಬೋಗುಳರ ಬಲೆ ಸಿಗ್ತದೆ, ಮೀನಿನ ಬಲೆ. ಆ ಮೀನಿನ ಬಲೆಯನ್ನು ಈ ರೀತಿ ಸುಂದಿ ಬಿಟ್ಟಿದ್ದೇನೆ. ನೋಡಿ ಇದರ ಒಳಗಡೆ ಹಾಕಿ ಮೇಲೆಗೆ ಮುಚ್ಚಿ ಬಿಟ್ರೆ ಮರಿಗಳು ಅದರ ಒಳಗಡೆ ಇರ್ತವೆ.
ಎಷ್ಟು ಸಮಯ ಅದು ಹಾಗೆ? ಹಾಗೆ ಒಂದು ತಿಂಗಳು 1.5 ತಿಂಗಳವರೆಗೆ ಇಲ್ಲೇ ಎಲ್ಲಿಯಾದ್ರೂ ಹುಲ್ಲಿನ ಪರ್ಪಸ್ ಅಲ್ಲಿ ಅದು ಇದು ಅಮ್ಮ ಒಕ್ಕಿ ಕೊಡ್ತಾ ಇರ್ತದೆ. ಮರಿಗಳು ನಮಗೆ ಏನು ಲಾಸ್ ಆಗದೆ 8-10 ಮರಿಗಳಿದ್ರೆ 10 ಮರಿಗಳಿದ್ರೆ 8-9 ಮರಿಗಳು ಉಳಿದು ನಾನು ಸೇಲ್ ಮಾಡಿದುಂಟು. ಮೊನ್ನೆ ಸಾಧಾರಣ ಒಂದು 100-150 ಮರಿಗಳನ್ನು 350 ರೂಪಾಯಿ ರೇಟಿನ ಹಾಗೆ ಮಾಡಿ ಕೊಟ್ಟಿದ್ದೇನೆ. ಹಾಗೆ ನಮಗೆ ಖರ್ಚು ಕಡಿಮೆ ಆಗ. ಹಾಗೆ ಹೀಗೆ ಬಲೆ ಹಾಕಿದ ಕೂಡಲೇ ಮರಿಗಳು ಇದರಿಂದ ನೋಡಿ, ಇಲ್ಲದಿದ್ರೆ ಈ ಬಲೆ ಹಾಕದ ಕೂಡಲೇ ಮರಿಗಳು ಈ ಸೆರೆಯಿಂದ ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಬೇರೆ ಏನಾದ್ರು ಪ್ರಾಣಿಗಳು ಅಟ್ಯಾಕ್ ಮಾಡ್ತದೆ. ಸೊ ಅದಕ್ಕಾಗಿ ಈ ಬಲೆಯನ್ನು ಹೀಗೆ ಮಾಡಿ ಹಾಕಿದ್ದೇನೆ ನಾನು. ಮರಿಗಳನ್ನು ಅಮ್ಮನನ್ನು ಮರಿಗಳನ್ನು ಇದರ ಒಳಗಡೆ ಹಾಕಿ ಬಿಡುದು. ಆಗ ಮರಿಗಳು ಇದರಿಂದ ಹೊರಗಡೆ ಬರ್ಲಿಕ್ಕಿಲ್ಲ, ಏನು ಇವುಗಳನ್ನು ಹಿಡಿದು ತಕೊಂಡು ಹೋಗ್ಲಿಕ್ಕಿಲ್ಲ. ಸೊ ಅವುಗಳ ಪಾಡಿಗೆ ನ್ಯಾಚುರಲ್ ಆಗಿ ಹುಲ್ಲು ಅದು ಇದು. ಈಗ ಇವತ್ತು ಇಲ್ಲಿ ಬಲೆಯನ್ನು ಇಟ್ಟರೆ ನಾಳೆ ಎತ್ತಿ ಇನ್ನೊಂದು ಜಾಗದಲ್ಲಿ ಇಡ್ತೇವೆ. ಹಾಗೆ ಜಾಗ ಚೇಂಜ್ ಮಾಡ್ತೇವೆ. ಹಾಗೆ ಮತ್ತೆ ಬೇರೆ ಯಾವ ಕೋಳಿಗಳುಂಟು ಸರ್ ನಿಮ್ಮ ಹತ್ರ? ಬೇರೆ ನನ್ನ ಹತ್ರ ಬಾಯ್ಲರ್ನ ಫಾರ್ಮ್ ನನ್ನ ತೋಟದಿಂದ ಸ್ವಲ್ಪ ಆ ಕಡೆ ದೂರದಲ್ಲಿ ಮಾಡಿದ್ದೇನೆ. ಹಾಗೆ ಅದು ತೊಂದರೆ ಇಲ್ಲ, ಲಾಭದಾಯಕವೇ. ಅಗೇಲಿಂದ ಹಿಡಿದು ಅಂದ್ರೆ ನಮ್ಮ ತುಳುನಾಡಿನಲ್ಲಿ ಅಗೇಲು ಕೊಡ್ಲಿಕ್ಕೆ ಇರುವಂತ ಹುಂಜ ಆಗಲಿ ಹೆಂಟೆ ಆಗಲಿ ಆ ನಮನೆಯ ಕೋಳಿಗಳು ಏನು ಬೇಕು, ಅಂಕದ ಕೋಳಿಗಳು ಬೇಕಾದ್ರೆ ಅಂಕದ ಕೋಳಿಗಳು 1,500ದಿಂದ 5,000 7,000ದವರೆಗಿನ ರೇಟಿನ ಕೋಳಿಗಳು ನನ್ನಲ್ಲಿ ಉಂಟೀಗ. ಅಂದ್ರೆ ಪ್ರೆಸೆಂಟ್ ಈಗ ಅಂದ್ರೆ ಸ್ವಲ್ಪ ಕೋಳಿ ಕಟ್ಟದ ಜೂಜಿನ ಇದರಿಂದಾಗಿ ಅಂಕದ ಒಂದು ಸ್ವಲ್ಪ ಇದು ಕಡಿಮೆ ಆಗಿದೆ. ಆದ್ರೂ ಸಣ್ಣ ಪುಟ್ಟ ಕಟ್ಟಗಳು ನಡೀತಾ ಉಂಟು. ನನಗೆ ಕೋಳಿಯಲ್ಲಿ ದೊಡ್ಡ ನಷ್ಟ ಅಂತ ಏನು ಅನಿಸ್ಲಿಲ್ಲ. ಹಾಗೆ 1,500ದಿಂದ 5,000ದವರೆಗಿನ ರೇಟಿನ ಕೋಳಿಗಳು ನನ್ನಲ್ಲಿ ಉಂಟು. ರೇಟ್ ಕಟ್ಟದ ಹುಂಜಗಳಿಗೆ ಊರ್ನದಕ್ಕೆ ಬೇರೆ ರೇಟ್ ಉಂಟು, ಸೇಲಾಮಿನ ಹುಂಜಗಳಿಗೆ ಬೇರೆ ರೇಟ್ ಉಂಟು, ಈರೋಡ್ ಫೈಟರ್ಸ್ ಗಳಿಗೆ ಬೇರೆ ರೇಟ್ ಉಂಟು. ಅಂದ್ರೆ ಈಗ ಕಟ್ಟ ಸ್ವಲ್ಪ ಕಡಿಮೆ ಇರುವ ಕಾರಣ ಸಣ್ಣ ರೇಟಿನ ಕೋಳಿಗಳಿಗೆ ಒಳ್ಳೆ ಡಿಮಾಂಡ್ ಉಂಟು ಈಗ. ಇವತ್ತಿನ ವಿಡಿಯೋದಲ್ಲಿ ನಾವು ಫೈಟರ್ ಕೋಳಿ ಹಾಗೂ ಕೋಳಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ಒಂದು ಕೋಳಿಯ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.